ತದಕ್ಷರ ಏನಾಯ್ತು ಈಗ ಪರಮಾತ್ಮಿಂದ ಆಯ್ತಲ್ಲ. ಯೈಷಾ ಚೇಷ್ಟಾ ಭಗವತೋ ಯಚ್ಚ ಜ್ಞಾನಂ ಪರಾತ್ಮನಃ ತತ್ಸರ್ವಂ ಭಗವಾನೇವ ಯಚ ಧರ್ಮ ಫಲಾದಯ. ಸ್ವಾಭಾವಿಕ ದೇವರು ಇಷ್ಟೆಲ್ಲ ಮಾಡ್ತಾನೆ ಅಂದರೆ ಯಾವುದು ಕೂಡ ಪರಮಾತ್ಮನಿಗೆ ಹೊರಗಿಂದ ಬಂದಿದ್ದಲ್ಲ, ಎಲ್ಲ ಅದರ ಸ್ವರೂಪನೇ ಹೊರತು ಬೇರೆ ಅಲ್ಲ. ಅದಕ್ಕೆ ಏಷಾ ಚೇಷ್ಟಾ, ಚೇಷ್ಟಾ ಅಂದ್ರೇನು? ಸೃಷ್ಟಿ ಮೊದಲಾದ ವ್ಯಾಪಾರ, ಜನ್ಮಾದ್ಯಸ್ಯ ಯತಃ ರೂಪವಾದ ವ್ಯಾಪಾರ ಪರಮಾತ್ಮನ ಸ್ವಭಾವ ಸ್ವರೂಪನೇ ಹೊರತು ಯಾವುದು ಕೂಡ ಅಕ್ವೈರ್ಡ್ ಅಲ್ಲ. ಉಳಿದವರೇ ಅಕ್ವೈರ್ಡ್, ದೇವರೇ ನ್ಯಾಚುರಲ್. ಆವಿಹಿ ಸನ್ನಿಹಿತಂ ಗುಹಾಚರಂ ನಾಮ ಮಹತ್ಪದಂ ಅತೈತತ್ ಸರ್ವಮರ್ಪಿತಂ ಏಜತ್ ಪ್ರಾಣತ್ ನಿಮಿಷಚ್ಚ ಯತ್. ಎಲ್ಲವೂ ಕೂಡ ಆವಿಹಿ ಸನ್ನಿಹಿತಂ ಮಹಾಚರಂ ನಾಮ ಮಹತ್ಪದಂ ಅತ ಏತತ್ ಅಥೈತತ್ ಸರ್ವಂ ಅಪಿ ಅರ್ಪಿತಂ ಏಜತ್ ತ್ರಾಣತ್ ನಿಮಿಷಚ್ಚಯತ್ ಪ್ರಾಣತ್ ನಿಮಿಷಚ್ಚಯತ್. ಯಾವುದು ಅಲುಗಾಡುತ್ತಿದೆ, ಯಾವುದು ಚೇಷ್ಟೆ ಮಾಡ್ತಿದೆ, ಯಾವುದು ಎವೆ ಆಗ್ತಾಯಿದೆ, ಎಲ್ಲವೂ ದೇವರ ಅಧೀನ ಹೊರತು ಬೇರೆ ಯಾವುದೂ ಇಲ್ಲ. ದೇವರಷ್ಟು ಇಂಡಿಪೆಂಡೆನ್ಸ್ ಕಾನ್ಸೆಪ್ಟ್ ಇದೆಯಲ್ಲ. ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಅಂದರೆ ಇವತ್ತು ಅಬ್ಸಲ್ಯೂಟ್ ಇಂಡಿಪೆಂಡೆನ್ಸ್ ಪದ ಯಾರಿಗೂ ಉಪಯೋಗ ಇಲ್ಲ, ದೇವರಿಗೆ ಒಂದೇ. ಉಳಿದವರೆಲ್ಲ ಇಂಡಿಪೆಂಡೆಂಟ್ ಅಂದರೆ ರಿಲೇಟಿವ್ ಅಷ್ಟೇ. ಏತಜ್ಜಾನಥಾ ಸದಸತ್ವರೇಣ್ಯಂ ಪರಂ ವಿಜ್ಞಾನಾತ್ ಯದ್ವರಿಷ್ಠಂ ಪ್ರಜಾನಾಂ ಯದರ್ಚಿಮತ್ ಯದಣುಭ್ಯೋ ಅಣುಚ ಯಸ್ಮಿನ್ ಲೋಕ ನಿಹಿತ ಲೋಕಿನಶ್ಚ. ಏತಜ್ಜಾನಥ ಪ್ರಕಟವ ಹುಟ್ಟೋದು, ಆವಿಷ್ಕಾರ ಹುಟ್ಟೋದು, ಲಯ ಹೊಂದೋದು. ಹುಟ್ಟಿಯಿಂದ ಹಿಡಿದು ಲಯದವರೆಗೆ ಏನೇನಿದೆಯಲ್ಲ ಎಲ್ಲವೂ ದೇವರ ಅಧೀನ. ಏತಜ್ಜಾನಥ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸದಸದ್ವರೇಣ್ಯಂ ಮೂರ್ತಗಳ ಮೇಲಿದ್ದಾನೆ ಪರಮಾತ್ಮ. ಪರಂ ಸರ್ವೋತ್ತಮ ಪೂರ್ಣ. ವಿಜ್ಞಾನಾದ್ಯದ್ವರಿಷ್ಠಂ ಪ್ರಜಾನ ತಿಳ್ಕೊಳ್ತಾ ಹೋದಂತೆ ಎಲ್ಲರಿಗಿಂತ ವರಿಷ್ಠ ಅಂತ ಗೊತ್ತಾಗುತ್ತೆ ದೇವರ ಬಗ್ಗೆ. ತದರ್ಚಿಬತ್ ಜ್ಯೋತಿ ಪ್ರಕಾಶ ಹೊಂದಿದ್ದಾನೆ. ಯಥ ಅಣುಭ್ಯೋಪಿ ಅಣೋರಣೀಯಾನ್ ಆಗಿದ್ದಾನೆ. ಯಸ್ಮಿನ್ ಲೋಕ ನಿಹಿತ ಲೋಕಿನಶ್ಚ. ಲೋಕದವರು ಲೋಕಿಗಳು ಎಲ್ಲರೂ ಯಾರ ಅಧೀನದಲ್ಲಿದ್ದಾರೆ? ಅಧೀನದಲ್ಲಿದ್ದಾರೆ. ವಿಜ್ಞಾನಾತ್ ಬ್ರಹ್ಮಣ ಪರಂ ತಿಳ್ಕೊಳ್ತಾ ಹೋದಂತೆ ದೇವರು ದೊಡ್ಡವರು ಅಂತ ಅರ್ಥ ಆಗುತ್ತೆ. ನಾಭಿಹೃದಾದಿಹ ತತ್ವಂಭಸಿ ಯಸ್ಯ ಪುಂಸೋ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತಿ ಇತಿ ಭಾಗವತೆ. ವಿಜ್ಞಾನ ಅಂತ ಹೇಳಿದರೆ ಬ್ರಹ್ಮದೇವರು, ಬ್ರಹ್ಮ ಅಂದರೆ ಪರಮಾತ್ಮ. ಬ್ರಹ್ಮನಿಂದ ವಿಜ್ಞಾನ ಬಂತು ಅಂದರೆ ಪರಮಾತ್ಮನಿಂದ ಬ್ರಹ್ಮದೇವರು ಹುಟ್ಟಿ ಬಂದರು ಅಂತ ಅರ್ಥ ಬರ್ತದೆ. ತದೇತದಕ್ಷರಂ ಬ್ರಹ್ಮ ಸಪ್ರಾಣ ತದುವಾಂಗ್ಮನಃ ತದೇತತ್ ಸತ್ಯಂ ತದಮೃತಂ ತದ್ವೇದ್ಧವ್ಯಂ ಸೌಮ್ಯ ವಿಧಿ. ತದೇತದಕ್ಷರಂ ಬ್ರಹ್ಮ. ಅಕ್ಷರ ಹುಟ್ಟಿ ಬರೋದು ಸಾಯೋದು ಇದ್ದಿದ್ದೆ. ದೇವರ ಅಕ್ಷರ ಹುಟ್ಟು ಇಲ್ಲ, ಲಯ ಬುದ್ಧಿಗಳೂ ಇಲ್ಲ, ಲಯನೂ ಇಲ್ಲ, ಅವನೊಬ್ಬನೇ. ಸಹ ಪ್ರಾಣಃ ತದು ವಾಂಗ್ಮನಃ. ಪ್ರಾಣದಲ್ಲಿ ವಾಕ್ಗಳಲ್ಲಿ ಮನಸ್ಸಲ್ಲಿರೋದೆಲ್ಲ ಅವನೇ. ತದೇತತ್ ಸತ್ಯಂ ಅವನು ನಿತ್ಯ, ಅವನು ತದಮೃತಂ ಅವನೆಂದೂ ಸಾವಿಲ್ಲದವನು. ತದೇತದ್ವೇದ್ಧವ್ಯಂ ಇದನ್ನು ತಿಳ್ಕೊಬೇಕು ನಾವು. ಸೌಮ್ಯ ವಿಧಿ ತಿಳ್ಕೊ. ಏನು ತಿಳ್ಕೊಬೇಕಿದೆಯಲ್ಲ ತಿಳ್ಕೊಂಡಿದ್ದೆ ತಿಳ್ಕೊ ಅಂತ ಹೇಳ್ತಾರೆ. ಪ್ರಾಣ ಪ್ರಣಯನಾದ್ ವಿಷ್ಣು ವಕ್ತೃತ್ವ ನೋಡಿ ವಿಷ್ಣು ಸಹಸ್ರನಾಮ. ಪ್ರಾಣ ಪ್ರಣಯನಾದ್ ವಿಷ್ಣು ಪ್ರಾಣ ಅರ್ಥ ಅದಕ್ಕೆ. ಆಮೇಲೆ ವಕ್ತೃತ್ವಾತ್ ವಾಗುದೀರಿತ ವಕ್ತೃ ಆದ್ದರಿಂದ ಪರಮಾತ್ಮನೇ ವಾಕ್ ಅಂತಲೂ ಕರೀತಾರೆ. ಮನೋ ಮಂತೃತ್ವದೋ ವಿಷ್ಣು ಪರಮಾತ್ಮ ಮಂತ್ರು ಅಂದರೆ ಯಾವನು ತಿಳಿಸಿಕೊಡೋದ್ರಿಂದ ಎಲ್ಲರಿಗೂ ಕೂಡ ತಾನು ತಿಳ್ಕೊಂಡಿರೋದ್ರಿಂದ ದೇವರೇ ಅಂತ ಹೆಸರಿದೆ, ಮನಃ ಅಂತ ಹೆಸರಿದೆ. ವಿಷ್ಣು ಸರ್ವಜೀವ ನಿಯಾಮಕ ಇತಿ ಶಬ್ದ ನಿರ್ಣಯ. ಹೀಗೆ ಶಬ್ದ ನಿರ್ಣಯದಲ್ಲಿ ಪರಮಾತ್ಮನ ಬಗ್ಗೆ ವಿವರಗಳು ಬಂದಿದೆ ಅಂತೇಳಿ. ಹಾಂ, ಈ ಬೇರೆ ಬರುತ್ತೆ ನೋಡಿ, ವಿಶಿಷ್ಟವಾದ ಪದ ಇದೆ. ಧನುರ್ಗೃಹೀತ್ವಾ ಧನುಸ್ಸನ್ನು ತಗೊಳ್ಬೇಕು. ಔಪನಿಷದಂ ಮಹಾಸ್ತ್ರಂ ಉಪನಿಷದ್ ಮಹಾಸ್ತ್ರ ತಗೊಳ್ಬೇಕು. ಶರಂ ಬಾಣ ತಗೋಬೇಕು. ಗೊತ್ತಾಯ್ತಾ? ಉಪಾಸನೆ ಮಾಡಿ ಮಾಡಿ ಹರಿತಾಗಬೇಕು ಬಾಣ, ಅದನ್ನ ಹೂಡಬೇಕು. ಆಯಮ್ಯ ಎಡಿಬೇಕು. ತತ್ ಅದನ್ನು ಭಾಗವತೇನ ಚೇತಸ ಪರಮಾತ್ಮನ ಬುದ್ಧಿ ಇಟ್ಟು ಗುರಿ ಇಟ್ಟಬೇಕು. ಲಕ್ಷ್ಯಂ ತದೇವಾಕ್ಷರಂ ಸೌಮ್ಯ ವಿಧಿ ಗುರಿ ಇಟ್ಟು ಹೊಡಿಬೇಕು. ಗೊತ್ತಾಯ್ತಾ? ನೋಡೋದಕ್ಕೆ ದೇವರು ಹೊಡಿಬೇಕು. ಹೇಗೆ ಹೊಡಿಬೇಕು? ಧನುಸ್ಸನ್ನು ತಗೋಬೇಕು ಫಸ್ಟು, ಆಮೇಲೆ ಅಸ್ತ್ರ ತಗೋಬೇಕು, ಅದನ್ನು ಉಪವಾಸ ಹೂಡಬೇಕು, ಆಮೇಲೆ ಚೆನ್ನಾಗಿ ಎಳಿಬೇಕು, ಆಮೇಲೆ ಜೋರಾಗಿ ಅದನ್ನು ಗುರಿ ಇಟ್ಟು ಹೊಡಿಬೇಕು. ಯಾವುದಕ್ಕೆ ಗುರಿ ಇಡೋದು? ದೇವರಿಗೆ ಗುರಿ ಇಡಬೇಕು. ಇವು ದೇವರಿಗೆ ಗುರಿ ಇಟ್ಟಿರೋದು. ನಾಸ್ತಿಕರು ಬೈಯೋರೆಲ್ಲ ಗುರಿ ಯಾವುದು? ದೇವರಿಗೆ. ಅಂಥ ಗುರಿ ಇಡಬಾರ್ದು.
ಈ ರೀತಿ ಗುರಿ ಇಟ್ಟರೆ ಅವಾಗ ಏನಾಗುತ್ತೆ ದೇವರು ಸಿಕ್ಕಿಬಿಡ್ತಾರೆ ಅಂತ ಹೇಳಿ. ದೇವ್ರು ಹೊಡಿಬೇಕು ಅಂತ ಲಾಟ್ರಿ ಹೊಡಿತೆ ಅಂತ ಹೇಳೋದಲ್ಲ, ಲಾಟ್ರಿ ಹೊಡೆಯೋದಾಗ ದೇವ್ರು ಹೊಡೆಯೋದು ಹಾಗೆ. ಅಲ್ಲಿ ಲಾಟ್ರಿ ಹೊಡೆಯೋದು ಅಂದ್ರೆ ಏನು, ಬರೋದು ದೇವ್ರು ಹೊಡೆಯೋದು, ದೇವ್ರು ಒಲಿಯೋದು ಅಂತ ಅದನ್ನೆಲ್ಲ ಬಿಡಿಸ್ತಾರೆ. ನಾಳೆ ದಿವಸ ಅದೊಂದು ಪದ ಇದೆ, ಎಷ್ಟು ಒಳ್ಳೆ ಪದ ಅಂದರೆ ಸರಿಗೆ ಓದಿಬಿಟ್ರೆ ಅನೇಕ ವಿಷಯಗಳು ಅರ್ಥ ಆಗುತ್ತೆ. ದೇವ್ರು ಹೊಡೆಯೋದು ಅಂದರೆ ಏನು, ಊಟ ಹೊಡಿ ಹಾಗೆಲ್ಲ, ಊಟ ಹೊಡೆಯೋದೇನದು, ಹೊಡೆದ್ರೆ ಕೈ ಇದಾಗುತ್ತೆ, ಭಾರಿ ಸಿಡಿಯುತ್ತೆ, ಹೊಡಿ ಚೆನ್ನಾಗಿ ತಿನ್ನು ಅನ್ನೋದಕ್ಕೆ ಹೊಡಿಯುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ